ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ನಾವು ಇವತ್ತು ನೋಡುವಾಗ ಲೋಕದಲ್ಲಿ ಅನೇಕ ಜನರು ಅವರ ಕುಟುಂಬದಲ್ಲಿ ದುಃಖ ಇರುತ್ತಾರೆ, ಅವರ ಸೇವೆಯಲ್ಲಿ ದುಃಖವಾಗಿರುತ್ತಾರೆ, ಅವರ ಕೆಲಸ ಕಾರ್ಯದಲ್ಲಿ ಕಚೇರಿಯಲ್ಲಿ ದುಃಖವಾಗಿರುತ್ತಾರೆ. ಈ ದುಃಖ ನಮ್ಮ ಜೀವಿತದಲ್ಲಿ ಇದ್ದರೆ ಆ ದುಃಖವು ನಮ್ಮ ಜೀವಿತದಲ್ಲಿ ಇದ್ದರೆ ಆ ದುಃಖ ನಮಗೆ ನಾಶನ ಕಡೆಗೆ ಒಯ್ಯುತ್ತದೆ, ಆ ದುಃಖ ನಮಗೆ ಮರಣದ ಕಡೆಗೆ ಒಯ್ಯುತ್ತದೆ. ಆ ದುಃಖ ಎಂಬುದು ಪ್ರಿಯರೇ, ಅದು ನಮ್ಮ ಜೀವಿತದಲ್ಲಿ ಅನಿದ್ರತೆ ತರುತ್ತದೆ. ಈ ದುಃಖ ನಮಗೆ ಎಲ್ಲ ಸ್ಥಳದಲ್ಲಿ ಸೋಲನ್ನು ಅನುಭವಿಸಲಿಕ್ಕೆ ಮಾಡುತ್ತದೆ ಪ್ರಿಯರೇ. ಅದಕ್ಕೆ ಯೇಸು ತನ್ನ ಶಿಷ್ಯರಿಗೆ ಆವಿನ ಕಾಲದಲ್ಲಿ ಹೇಳಿದ್ದಾನೆ, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರುತ್ತದೆ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಇವತ್ತು ನಿಮಗೆ ನಿನ್ನ ಕುಟುಂಬದಲ್ಲಿ ದುಃಖವಾಗಿರ್ಬೋದು, ಸೇವೆಯಲ್ಲಿ ದುಃಖವಾಗ್ತಾ ಇದಿರ್ಬೋದು, ನನಗೆ ಇವರು ಬಿಟ್ಟು ಹೋಗಿದ್ದಾರೆ ದುಃಖವಾಗ್ತಾ ಇದಿರಬಹುದು, ನನಗೆ ಆತ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ, ಇವಳು ಬಿಟ್ಟು ಹೋಗಿದ್ದಾಳೆ ಅಂತ ನಿನಗೆ ದುಃಖವಾಗ್ತಾ ಇದಿರ್ಬೋದು. ಅದಕ್ಕೆ ನಿನಗೆ ಶುಭ ಸಂದೇಶ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರುತ್ತದೆ ಅಂತ. ಯಾವಾಗ ನೀನು ಆನಂದವಾಗಿರುತ್ತಿ, ನಿನ್ನ ಜೀವಿತದಲ್ಲಿ ನಿನ್ನ ಎಲ್ಲ ಸ್ಥಳದಲ್ಲಿ ನೀನು ಜಯಶಾಲಿ ಜೀವನವನ್ನು ಜೀವಿಸ್ತಿ ಪ್ರಿಯರೇ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರುತ್ತದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿರ್ಬೋದು, ನೀನು ಒಂದೊಂದು ವಿಷಯದಲ್ಲಿ ದುಃಖವಾಗಿರ್ತಾ ಇದೆಯಾ, ರಾತ್ರಿ ಎಲ್ಲ ನಿದ್ರೆ ಮಾಡ್ತಾ ಇಲ್ಲೇನೋ, ನೀನು ಅನೇಕ ಸ್ಥಳದಲ್ಲಿ ನಿನಗೆ ಯಾರ್ಯಾರು ವ್ಯಕ್ತಿಗಳು ನಿನಗೆ ದುಃಖ ಪಡಿಸ್ತಾ ಇದ್ದಿರ್ಬೋದು, ಎಷ್ಟೋ ಜನರ ಬಳಿಗೆ ನೀನು ಹೋದರೆ ನಿನಗೆ ದುಃಖ ಆ ಸ್ಥಳದಲ್ಲಿ ಆಗ್ತಾ ಇದ್ದಿರ್ಬೋದು. ಈ ದುಃಖ ಎಂಬುದು ಅದು ಶೈತಾನ ಕಡೆಯಿಂದ ಬರುತ್ತದೆ, ಆ ದುಃಖ ನಿನಗೆ ನಾಶನ ಮಾರ್ಗದಲ್ಲಿ ಒಯ್ಯುತ್ತದೆ. ಅದಕ್ಕೆ ಯೇಸು ಹೇಳಿ, ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರುತ್ತದೆ ಅಂತ. ಈ ಆನಂದ ನಿನ್ನ ಜೀವಿತದಲ್ಲಿ ಬಂದರೆ ಇದು ಲೋಕ ಕೊಡುವ ಆನಂದ ಅಲ್ಲ, ಈ ಲೋಕ ನಮಗೆ ಕೊಡುವ ಸ್ವಲ್ಪ ಆನಂದ ಇದು ಅಲ್ಲ. ಯೇಸು ನಿಜವುಳ್ಳ ರಕ್ಷಕನು ನಿನಗೆ ಆನಂದ ಯಾವಾಗ ಕೊಡುತ್ತಾನೆ, ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಸ್ಥಳಗಳು ಎಲ್ಲೆಲ್ಲಿ ಹೋಗ್ತಿ ಅಲ್ಲಿ ನಿನ್ನ ಜೀವಿತನು ಸುಂದರವಾಗುತ್ತದೆ ಪ್ರಿಯರೇ. ಅದಕ್ಕೆ ನೀನು ಯಾರಾದರೂ ಇರ್ಬೋದು, ಯೇಸು ಹೇಳ್ತಾ ಇದ್ದಾನೆ, ನಿನ್ನ ದುಃಖ ಹೋಗಿ ಆನಂದ ಬರುತ್ತದೆ ಅಂತ. ನೀನು ಯಾವ್ಯಾವ ಸ್ಥಳದಲ್ಲಿ ದುಃಖವಾಗಿದ್ದಿದ್ದು ನನಗೆ ಗೊತ್ತಿಲ್ಲ. ನಿನ್ನ ಕುಟುಂಬದಲ್ಲಿ ಇದ್ದಿರ್ಬೋದು, ನಿನ್ನ ಆಫೀಸ್ನಲ್ಲಿ ಇದ್ದಿರ್ಬೋದು, ನಿನ್ನ ಫ್ರೆಂಡ್ ಸರ್ಕಲ್ ಬಳಿ ಇದ್ದಿರ್ಬೋದು, ಕಾಲೇಜ್ ಈ ಸ್ಕೂಲಿನಲ್ಲಿ ನೀನು ದುಃಖವಾಗಿದ್ದಿರ್ಬೋದು. ಈ ದುಃಖ ನಿನ್ನ ಹೃದಯದಲ್ಲಿ ತುಂಬಿರಬಹುದು. ಆದರೆ ಆ ದುಃಖವನ್ನು ಹೋಗ್ಲಿಕ್ಕೆ ಯೇಸು ಎಂಬ ರಕ್ಷಕನು ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯ. ಯಾವಾಗ ಯೇಸು ನಿನ್ನ ಜೀವಿತದಲ್ಲಿ ಬರುತ್ತಾನೆ, ಆ ಆನಂದ ನಿನ್ನ ಜೀವಿತದಲ್ಲಿ ತರುತ್ತಾನೆ. ಆ ದುಃಖ ಹೋಗಿ ಅವಾಗ ಯೇಸು ನಿನಗೆ ಆನಂದ ಕೊಡುತ್ತಾನೆ. ನಿನ್ನ ಕೆಲಸದಲ್ಲಿ, ನಿನ್ನ ಕಾರ್ಯದಲ್ಲಿ, ನಿನ್ನ ಆಫೀಸ್ನಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಹೆಂಡತಿ ಮಧ್ಯದಲ್ಲಿ ಮತ್ತು ನಿನ್ನ ಗಂಡನ ಮಧ್ಯದಲ್ಲಿ ಮತ್ತು ನಿನ್ನ ಕುಟುಂಬದ ಪ್ರತಿಯೊಂದು ಸ್ಥಳದಲ್ಲಿ ಯೇಸು ನಿನಗೆ ಆನಂದ ಕೊಡುತ್ತಾನೆ. ನೀನು ಎಲ್ಲೆಲ್ಲಿ ದುಃಖವಾಗಿ ಸೋತು ಹೋಗಿ ಕುಂಟು ಬಿದ್ದಿದೆಯಾ, ಆ ದುಃಖವನ್ನು ತೆಗೆದು ಯೇಸು ನಿನಗೆ ಆನಂದ ಕೊಡುತ್ತಾನೆ. ಆ ಆನಂದ ಎಂಬ ಯೇಸು ಪ್ರಿಯರೇ. ಅದಕ್ಕೆ ಈ ದುಃಖ ನಿಮ್ಮ ಜೀವಿತದಲ್ಲಿ ಬಂದರೆ ನಮ್ಮ ಜೀವಿತ ಪ್ರಿಯರೇ, ಅದು ಯಾವಾಗಲೂ ಸೋಲನ್ನು ನೋಡ್ತೇವೆ ನಾವು, ಜಯವನ್ನು ನೋಡ್ಲಿಕ್ಕಾಗುವುದಿಲ್ಲ. ಅದಕ್ಕೆ ಯೇಸು ನಿನ್ನ ಆನಂದವಾಗಿರಬೇಕು. ಯೇಸು ಯಾವಾಗ ನಿನ್ನ ಜೀವಿತದಲ್ಲಿ ಬರುತ್ತಾನೆ, ನಿನಗೆ ಸಂತೋಷ, ಆನಂದ ಮತ್ತು ಎಲ್ಲ ಸ್ಥಳದಲ್ಲಿ ನೀನು ಸುಂದರವಾದ ಜೀವಿತವನ್ನು ಜೀವಿಸ್ತಿ. ಈ ದುಃಖವು ಅದು ನಿನಗೆ ಡಿಪ್ರೆಷನ್ ನಡೆಸುತ್ತದೆ, ಈ ದುಃಖ ನಿನಗೆ ಭಯ ಕಡೆಗೆ ನಡೆಸುತ್ತದೆ. ಈ ದುಃಖ ಎಂಬುದು ನಿನ್ನಲ್ಲಿ ಎಲ್ಲ ಸ್ಥಳದಲ್ಲಿ ನಿನಗೆ ಸೋಲನ್ನು ಅನುಭವ ಮಾಡಲಿಕ್ಕೆ ಬಿಡುತ್ತದೆ ಪ್ರಿಯರೇ. ನೀನು ಯಾರಾದರೂ ಇರ್ಬೋದು, ಈ ವಾಕ್ಯ ನೀನು ಕೇಳ್ತಿ ಇರ್ಬೋದು, ಈ ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳ್ತಾ ಇದ್ದಾನೆ, ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರ್ತದಂತ ಯೇಸು ಹೇಳಿದ್ದಾನೆ. ನೀನು ಎಂಥ ದುಃಖದಲ್ಲಿ ಇದ್ದಿರ್ಬೋದು, ಸಾಲದ ದುಃಖ, ಯಾವ್ಯಾವ ದುಃಖದಲ್ಲಿ ಇದ್ದಿದ್ದು ಗೊತ್ತಿಲ್ಲ, ಆದರೆ ಯೇಸು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರುತ್ತದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ಯೇಸುನೇ ನಿನಗೆ ಆನಂದ ಕೊಡಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಯೇಸುವೇ ನಿನ್ನ ಜೀವಿತ ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಯೇಸು ನಿನ್ನನ್ನು ಎಲ್ಲ ದುಃಖದಿಂದ ತೆಗೆದು ಆನಂದ ಕೊಡುತ್ತಾನೆ. ಈ ವಾಕ್ಯ ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.